ನಮಸ್ಕಾರ. ಈ ಐತಿಹಾಸಿಕ ವಿವರಣೆಗೆ ಸ್ವಾಗತ. ಇಂದು ನಾವು ಕರ್ನಾಟಕ ಸಂಗೀತದ ನಿರ್ವಿವಾದ ಪಿತಾಮಹ ಅಂತಾನೆ ಕರೆಸಿಕೊಳ್ಳುವ ಪುರಂದರದಾಸರ ಸಂಪೂರ್ಣ ಜೀವನ ಚರಿತ್ರೆಯನ್ನು ನೋಡಲಿದ್ದೇವೆ. ಕೇವಲ ಒಬ್ಬ ಅದ್ಭುತ ಸಂಗೀತಗಾರರಾಗಿ ಅಷ್ಟೇ ಅಲ್ಲ, ಇಡೀ ಸಮಾಜವನ್ನೇ ಎಚ್ಚರಿಸಿದ ಮಹಾನ್ ದಾರ್ಶನಿಕರ ಬದುಕಿನ ಆ ರೋಚಕ ಕಥೆಯನ್ನ ನಾವಿಂದು ತಿಳಿಯೋಣ. ಬನ್ನಿ ಶುರು ಮಾಡೋಣ. ಸರಿ, ಈಗ ನಾವು ಇದರ ಬಗ್ಗೆ ಆಳವಾಗಿ ತಿಳಿಯೋಣ. ಒಮ್ಮೆ ಯೋಚಿಸಿ, ಇತಿಹಾಸದಲ್ಲೇ ಅತ್ಯಂತ ಕಡುಜಿಪುಣ, ದುರಾಸೆಯ ವ್ಯಾಪಾರಿ ಅಂತ ಹೆಸರಾಗಿದ್ದ ವ್ಯಕ್ತಿಯೊಬ್ರು ಇಡೀ ದಕ್ಷಿಣ ಭಾರತದ ಸಂಗೀತ ಸಾಮ್ರಾಜ್ಯಕ್ಕೇನೆ ಮುತ್ತಾತನಾಗ್ಲೂ ಹೇಗೆ ಸಾಧ್ಯವಾಯಿತು? ಖಂಡಿತ, ಈ ಅದ್ಭುತ ಪರಿವರ್ತನೆಯ ಕಥೆ ಇದೆಯಲ್ಲ, ಇದು ನಿಜಕ್ಕೂ ಬೆರಗುಗೊಳಿಸುವಂತಹದು. ಭಾಗ 1. ಶ್ರೀನಿವಾಸ ನಾಯಕ ಅಲಿಯಾಸ್ ನವಕೋಟಿ ನಾರಾಯಣ. ನಾವೀಗ 1486ರ ಕಾಲಕ್ಕೆ ಹೋಗೋಣ. ಕ್ಷೇಮಪುರದಲ್ಲಿ ವರದಪ್ಪ ನಾಯಕ ಎಂಬ ಶ್ರೀಮಂತ ರತ್ನದ ವ್ಯಾಪಾರಿಯ ಮಗನಾಗಿ ಜನಿಸಿದ ಇವರ ಮೂಲ ಹೆಸರು ಶ್ರೀನಿವಾಸ ನಾಯಕ ಅಂತ. ಚಿಕ್ಕ ವಯಸ್ಸಿನಲ್ಲೇ ಹೆತ್ತವರನ್ನು ಕಳೆದುಕೊಂಡ್ರೂ ಅಲ್ಪಕಾಲದಲ್ಲೇ ಲೇವಾದೇವಿ ಮತ್ತು ರತ್ನಗಳ ವ್ಯಾಪಾರದಲ್ಲಿ ಇವರು ಅಪಾರ ಸಂಪತ್ತನ್ನು ಗಳಿಸಿದ್ರು. ಇಲ್ಲಿ ನಾವು ಗಮನಿಸಬೇಕಾದ ಅಚ್ಚರಿಯ ಅಂಶ ಅಂದ್ರೆ ಈ ಎರಡು ವಿಭಿನ್ನ ವ್ಯಕ್ತಿತ್ವಗಳ ನಡುವಿನ ಆ ಭಾರೀ ಅಂತರ. ಎಲ್ಲಿ 9 ಕೋಟಿ ಸಂಪತ್ತಿನ ಒಡೆಯನಾಗಿದ್ದು ನವಕೋಟಿ ನಾರಾಯಣ ಅಂತ ಕರೆಸ್ಕೊಳ್ತಿದ್ದ ಕಡೂಜಿಪುಣ ಶ್ರೀನಿವಾಸ ನಾಯಕ, ಮತ್ತೆಲ್ಲಿ ಲೌಕಿಕ ಸಂಪತ್ತನ್ನೆಲ್ಲ ತ್ಯಜಿಸಿ ಬರಿಗೈಯಲ್ಲಿ ಸತ್ಯಾನ್ವೇಷಣೆಗೆ ಹೊರಟ ಅಲೆಮಾರಿ ಸಂತ ಪುರಂದರದಾಸ. ಇದನ್ನ ಊಹಿಸ್ಕೊಳ್ಳೋಕೂ ಅಸಾಧ್ಯ ಅಲ್ವಾ? ಭಾಗ 2. ಮುಗುತಿಯ ಪವಾಡ. ಇದೇ ನೋಡಿ ಅವರ ಜೀವನವನ್ನೇ ಬದಲಿಸಿದ ಆ ಘಟನೆ. ಈ ನವಕೋಟಿ ನಾರಾಯಣನ ಜೀವನದಲ್ಲಿ ಎಲ್ಲವೂ ಬದಲಾಗಲು ಕಾರಣವಾದ ಆ ರೋಚಕ ಘಟನೆ ಶುರುವಾಗುವುದು ಹೀಗೆ. ಮಗನ ಉಪನಯನಕ್ಕಾಗಿ ಹಣ ಬೇಡಿ ಬಂದ ಬಡವನೊಬ್ಬನನ್ನು, ಅಂದ್ರೆ ಸ್ವತಃ ಆ ಭಗವಂತನನ್ನೇ, ಶ್ರೀನಿವಾಸರು ಬರಿಗೈಯಲ್ಲಿ ವಾಪಸ್ ಕಳಿಸ್ತಾರೆ. ಆದ್ರೆ ಅದೇ ಬಡವ ಶ್ರೀನಿವಾಸರ ಪತ್ನಿ ಲೀಲಾವತಿಯ ಬಳಿ ಹೋದಾಗ ಆ ಮಹಾತಾಯಿ ದೈವಭಕ್ತಿಯಿಂದ ತನ್ನ ಮೂಗುತಿಯನ್ನೇ ದಾನ ನೀಡ್ತಾಳೆ. ಇನ್ನೂ ಟ್ವಿಸ್ಟ್ ಶುರುವಾಗೋದೇ ಇಲ್ಲಿ. ಆ ಬಡವ ಅದನ್ನೇ ಮಾರಲು ನೇರವಾಗಿ ಶ್ರೀನಿವಾಸರ ಬಳಿಯೇ ಬರ್ತಾನೆ. ಆಭರಣವನ್ನು ಗುರುತಿಸಿದ ಶ್ರೀನಿವಾಸರಿಗೆ ಅನುಮಾನ ಶುರುವಾಗತ್ತೆ. ನೇರ ಮನೆಗೆ ಬಂದು ಕೋಪದಿಂದ ಪತ್ನಿಯನ್ನು ಆ ಮೂಗುತಿಯಲ್ಲಿದೆ ಅಂತ ಕೇಳ್ತಾರೆ. ಆಕೆ ಪ್ರಾಣಭಯದಿಂದ ಶ್ರೀಕೃಷ್ಣನನ್ನು ಪ್ರಾರ್ಥಿಸಿದಾಗ ಆಹಾ, ಪವಾಡ ಸದೃಶ್ಯವಾಗಿ ಅದೇ ಮೂಗುತಿ ಅವಳ ಅಂಗೈಯಲ್ಲಿ ಪ್ರತ್ಯಕ್ಷವಾಗುತ್ತೆ. ಆ ಒಡವೆಯನ್ನು ನೋಡಿದ ತಕ್ಷಣ ಶ್ರೀನಿವಾಸರ ಕಣ್ಣಿಗೆ ಕಟ್ಟಿದ್ದ ಆ ಅಜ್ಞಾನದ ಪೊರೆ ಕಳಚಿಬೀಳುತ್ತೆ. ತಾವು ಇಷ್ಟು ದಿನ ಕೇವಲ ಈ ಹಣ ಚಿನ್ನದ ಹಿಂದೆ ಬಿದ್ದು ಮನುಷ್ಯತ್ವವನ್ನೇ ಮರೆತುಬಿಟ್ಟಿದ್ದೇನಲ್ಲ ಅಂತ ತೀವ್ರ ಪಶ್ಚಾತ್ತಾಪ ಶುರುವಾಗುತ್ತೆ. ತಮ್ಮ 30ನೇ ವಯಸ್ಸಿನಲ್ಲೇ ಆ ಅಪಾರ ಸಂಪತ್ತನ್ನ ಕ್ಷಣಾರ್ಧದಲ್ಲಿ ದಾನ ಮಾಡ್ಬಿಡ್ತಾರೆ. ಆಗ್ಲೇ ನೋಡಿ, ಶುದ್ಧ ಸಾವೇರಿ ರಾಗದಲ್ಲಿ ಆನಾಲೇಕರ ಅನ್ನೋ ತಮ್ಮ ಮೊಟ್ಟಮೊದಲ ಗೀತೆಯನ್ನು ರಚಿಸುತ್ತಾರೆ. ಅಲ್ಲಿಗೆ ಆ ಜಿಪುಣ ಶ್ರೀನಿವಾಸನಾಯಕನ ಅಂತ್ಯವಾಗಿತ್ತು. ಭಾಗ 3. ಪುರಂದರದಾಸರಾಗಿ ಆ ಹೊಸ ಜೀವನದ ಆರಂಭ. ಅಲ್ಲಿಂದ ಶುರುವಾಗಿತ್ತು ಒಂದು ಸಂಪೂರ್ಣ ಹೊಸ ಅಧ್ಯಾಯ. ತಲೆಯ ಮೇಲೊಂದು ಕಿರೀಟವಿದ್ದ ಜಾಗದಲ್ಲಿ ಈಗ ತುಳಸಿಮಾಲೆ ಬಂತು, ಕೈಯಲ್ಲಿ ರತ್ನಗಳಿದ್ದ ಜಾಗದಲ್ಲಿ ತಾಂಬೂರ ಒಲಿದು ಬಂತು. ಅಗರ್ಭ ಶ್ರೀಮಂತನಾಗಿದ್ದ ವ್ಯಕ್ತಿ ಈಗ ಬೀದಿ ಬೀದಿಗಳಲ್ಲಿ ಭಿಕ್ಷೆ ಬೇಡುತ್ತಾ ಕೃಷ್ಣನ ಕೀರ್ತನೆಗಳನ್ನ ಹಾಡುತ್ತಾ ಒಂದು ಅತ್ಯಂತ ಸುಖಕರ ಜೀವನವನ್ನ ಆರಂಭಿಸಿದ್ರು. ಈ ಟೈಮ್ಲೈನ್ ಅನ್ನು ಸ್ವಲ್ಪ ಗಮನಿಸಿ. 1484ರಲ್ಲಿ ಜನಿಸಿದ ಅವರು ತಮ್ಮ 30ನೇ ವಯಸ್ಸಿಗೆ ಈ ಲೌಕಿಕ ಜೀವನವನ್ನು ತ್ಯಜಿಸಿದ್ರು. ಸುಮಾರು 10 ವರ್ಷಗಳ ಕಾಲ ಅಲೆಮಾರಿಯಾಗಿ ಜೀವಿಸಿದ ನಂತರ 1525ರಲ್ಲಿ ವಿಜಯನಗರ ಸಾಮ್ರಾಜ್ಯದ ರಾಜಗುರುಗಳಾಗಿದ್ದ ಮಹಾನ್ ಸಂತ ವ್ಯಾಸತೀರ್ಥರು ಇವರಿಗೆ ದೀಕ್ಷೆ ನೀಡಿ ಪುರಂದರದಾಸ ಎಂಬ ಹೆಸರನ್ನು ದಯಪಾಲಿಸಿದ್ರು. ಮುಂದೆ 1564ರಲ್ಲಿ ಹಂಪಿಯಲ್ಲಿ ತಮ್ಮ ಇಹಲೋಕದ ಯಾತ್ರೆಯನ್ನು ಮುಗಿಸಿದ್ರು. ಇಲ್ಲಿ ನಿಜವಾಗ್ಲೂ ಆಸಕ್ತಿದಾಯಕವಾದ ವಿಷಯ ಏನಂದ್ರೆ, ಪುರಂದರದಾಸರು ಯಾವತ್ತೂ ಒಂದೇ ಕಡೆ ಕುಳಿತುಕೊಳ್ಳಲಿಲ್ಲ. ವಿಜಯನಗರ ಸಾಮ್ರಾಜ್ಯದ ಮೂಲೆ ಮೂಲೆಗೆ, ಅಷ್ಟೇ ಯಾಕೆ ತಿರುಪತಿ, ಪಂಢರಪುರದ್ವರೆಗೂ ಕಾಲ್ನಡಿಗೆಯಲ್ಲೇ ಸಂಚರಿಸಿದ್ರು. ತಾವು ಎಲ್ಲಿಯೇ ಹೋದ್ರೂ, ಯಾವ ಊರಿನಲ್ಲೇ ಇದ್ರೂ ತಮ್ಮ ಕೀರ್ತನೆಗಳ ಕೊನೆಯಲ್ಲಿ ಪುರಂದರ ವಿಠ್ಠಲ ಅನ್ನೋ ಅಂಕಿತನಾಮವನ್ನು ತಪ್ಪದೇ ಬಳಸ್ತಿದ್ರು. ಭಾಗ 4. ಕರ್ನಾಟಕ ಸಂಗೀತದ ಪಿತಾಮಹ. ಭಕ್ತಿಯ ಜೊತೆಗೆ ದಾಸರು ಸಂಗೀತ ಕ್ಷೇತ್ರಕ್ಕೆ ನೀಡಿದ ಕೊಡುಗೆ ಇದೆಯಲ್ಲ, ಅದಕ್ಕೆ ಬೆಲೆನೇ ಕಟ್ಲಾಗಲ್ಲ. ಮತ್ತು ಇದು ಅತ್ಯದ್ಭುತವಾಗಿ ವಿವರಿಸೋದು ಏನಂದ್ರೆ, ಇಂದಿಗೂ, ಹೌದು ಇವತ್ತಿಗೂ ಕೂಡ ದಕ್ಷಿಣ ಭಾರತದಲ್ಲಿ ಕರ್ನಾಟಕ ಸಂಗೀತ ಕಲಿಯುವ ಯಾವುದೇ ವಿದ್ಯಾರ್ಥಿ ತನ್ನ ಮೊದಲ ಪಾಠವನ್ನ ಶುರು ಮಾಡೋದೇ ದಾಸರು ರಚಿಸಿದ ಪಾಠಗಳಿಂದ. ಅವರು ಮಾಯಾಮಾಳವಗೌಳ ರಾಗವನ್ನು ಮೂಲವನ್ನಾಗಿ ಪರಿಚಯಿಸಿ ಸರಳಿ ವರಸೆ, ಜಂಟಿ ವರಸೆ, ಅಲಂಕಾರಗಳು ಮತ್ತು ಪಿಳ್ಳಾರಿ ಗೀತೆಗಳನ್ನು ಬಹಳ ಕ್ರಮಬದ್ಧವಾಗಿ ರಚಿಸಿದರು. ಭಾವ, ರಾಗ ಮತ್ತು ಲಯಗಳ ಒಂದು ಪರಿಪೂರ್ಣ ಸಮ್ಮಿಲನ ಅವರ ಪ್ರತಿಯೊಂದು ರಚನೆಗಳಲ್ಲೂ ನಮಗೆ ಎದ್ದು ಕಾಣುತ್ತೆ. ಒಮ್ಮೆ ಈ ನಂಬರ್ ನೋಡಿ.
ಈ ಸಂಖ್ಯೆ ನಿಜಕ್ಕೂ ನಮ್ಮನ್ನ ಬೆರುಗುಗೊಳಿಸುತ್ತೆ. ಸಾಂಪ್ರದಾಯಿಕ ಮೂಲಗಳ ಪ್ರಕಾರ ಪುರಂದರದಾಸರು ತಮ್ಮ ಜೀವಿತಾವಧಿಯಲ್ಲಿ ಬರೋಬ್ಬರಿ 4,75,000 ಕೀರ್ತನೆಗಳನ್ನ ರಚಿಸಿದ್ರು ಅಂತ ಹೇಳಲಾಗುತ್ತೆ. ಯೋಚಿಸಿ, 4.75 ಲಕ್ಷ. ಇವುಗಳಲ್ಲಿ ಬಹುಪಾಲು ಕಾಲಗರ್ಭದಲ್ಲಿ ಕಳೆದು ಹೋಗಿದ್ರೂ ಕೂಡ ಇಂದು ನಮಗೆ ಲಭ್ಯವಿರೋ ಆ ಕೆಲವೇ ಸಾವಿರ ಕೀರ್ತನೆಗಳು ಸಾಕು ಅವರ ಆ ಭಾರಿ ಮೇಧಾವಿತನವನ್ನ ಸಾರಲು. ಭಾಗ 5. ಒಬ್ಬ ಮಹಾನ್ ಸಮಾಜ ಸುಧಾರಕ ಮತ್ತು ದಾರ್ಶನಿಕ. ಪುರಂದರದಾಸರ ಕೀರ್ತನೆಗಳು ಬರೀ ಸಂಗೀತ ಕಚೇರಿಗಳಿಗೆ ಮಾತ್ರ ಸೀಮಿತವಾಗಿರಲಿಲ್ಲ. ಅವು ಇಡೀ ಸಮಾಜವನ್ನು ಎಚ್ಚರಿಸುವ ಅಸ್ತ್ರಗಳಾಗಿದ್ವು. ದಾಸರು ವೇದ ಮತ್ತು ಉಪನಿಷತ್ತುಗಳ ಸಾರವನ್ನು ಯಾರಿಗೂ ಅರ್ಥವಾಗದ ಭಾಷೆಯಲ್ಲ, ಬದಲಾಗಿ ಸಾಮಾನ್ಯ ಜನರಿಗೆ ಅರ್ಥವಾಗುವಂತಹ ಆಡುಮಾತಿನ ಕನ್ನಡದಲ್ಲಿ ನೀಡಿದ್ರು. ಸಮಾಜದಲ್ಲಿದ್ದ ಮೌಢ್ಯತೆ, ಜಾತಿ ಪದ್ಧತಿ, ಕಪಟ ಭಕ್ತಿಯನ್ನೆಲ್ಲ ತಮ್ಮ ಹಾಡುಗಳ ಮೂಲಕವೇ ಕಟುವಾಗಿ ಟೀಕಿಸಿದ್ರು. ಅಷ್ಟೇ ಅಲ್ಲ, ಅಂದಿನ ವಿಜಯನಗರ ಸಾಮ್ರಾಜ್ಯದ ಆರ್ಥಿಕ ಸ್ಥಿತಿ ಹೇಗಿತ್ತು, ಊಟದ ಪದ್ಧತಿ, ವ್ಯಾಪಾರ ಹೇಗಿತ್ತು, ಈ ಎಲ್ಲ ದೈನಂದಿನ ಆಗುಹೋಗುಗಳನ್ನು ತಮ್ಮ ಕೀರ್ತನೆಗಳಲ್ಲಿ ಅದ್ಭುತವಾಗಿ ದಾಖಲಿಸಿದ್ದಾರೆ. ಅದಕ್ಕೆ ಅವರನ್ನ ನಿಜ ದಾರ್ಶನಿಕ ಅನ್ನೋದು. ಇದಕ್ಕೆ ಅತ್ಯುತ್ತಮ ಉದಾಹರಣೆ ಅಂದ್ರೆ ಅವರ ಆವು ಕುಲವಾದರೇನು ಎಂಬ ಆ ಪ್ರಸಿದ್ಧ ಗೀತೆ. ಹುಟ್ಟಿನಿಂದ ಯಾರೂ ಮೇಲಲ್ಲ ಕೀಳಲ್ಲ, ಬದಲಾಗಿ ಭಗವಂತನನ್ನು ನಿಷ್ಕಲ್ಮಶ ಮನಸ್ಸಿನಿಂದ ಧ್ಯಾನಿಸದವನೇ ನಿಜವಾದ ಅಸ್ಪೃಶ್ಯ ಅಂತ 16ನೇ ಶತಮಾನದಲ್ಲೇ ಎದೆಗಾರಿಕೆಯಿಂದ ಸಾರಿದ್ರು. ಅವರ ಈ ಸಾಮಾಜಿಕ ಕಳಕಳಿಗೆ ಇದಕ್ಕಿಂತ ದೊಡ್ಡ ನಿದರ್ಶನ ಬೇಕೇ? ಖಂಡಿತ ಇಲ್ಲ. ಭಾಗ 6. ಒಂದು ಅಮರ ಪರಂಪರೆ. ದಾಸರ ಈ ಅಪಾರವಾದ ಸಾಧನೆ ಅವರ ಕಾಲಾನಂತರವೂ ಹಾಗೇ ಮುಂದುವರಿಯಿತು. ದಕ್ಷಿಣ ಭಾರತದ ಸಂಗೀತ ಲೋಕದ ಮುಂದಿನ ಪೀಳಿಗೆಯ ಮೇಲೆ ಅವರ ಪ್ರಭಾವ ಎಷ್ಟಿತ್ತಂದ್ರೆ ಅದು ಇಂದಿಗೂ ನಮಗೆ ಜೀವಂತವಾಗಿ ಕಾಣುತ್ತೆ. ನಾವಿಲ್ಲಿ ನೋಡಬಹುದು, ಶತಮಾನಗಳ ಅಂತರದಲ್ಲಿ ಜೀವಿಸಿದ್ರೂ ಪುರಂದರದಾಸರು ಮತ್ತು ಕರ್ನಾಟಕ ಸಂಗೀತದ ಮತ್ತೊಬ್ಬರ ದಿಗ್ಗಜ ತ್ಯಾಗರಾಜರ ನಡುವೆ ಎಷ್ಟು ಅದ್ಭುತವಾದ ಸಾಮ್ಯತೆಗಳಿದ್ವು ಗೊತ್ತಾ? ಇಬ್ರೂ ರಾಜಾಶ್ರಯವನ್ನೋ ಐಶ್ವರ್ಯವನ್ನೋ ಕಟ್ಟುನಿಟ್ಟಾಗಿ ತಿರಸ್ಕರಿಸಿದ್ರು. ಇಬ್ರ ಕೃತಿಗಳು ಭಕ್ತಿ ಮತ್ತು ಆ ಉನ್ನತ ತತ್ವಜ್ಞಾನವನ್ನು ಅತ್ಯಂತ ಸರಳ ಭಾಷೆಯಲ್ಲಿ ಸಾಮಾನ್ಯ ಜನರಿಗೆ ತಲುಪಿಸಿದವು. ಹಾಗಾಗಿ ಇಲ್ಲಿನ ಒಂದು ಕ್ರೂಷಿಯಲ್ ಪಾಯಿಂಟ್ ಏನಂದ್ರೆ, ಸ್ವತಃ ತ್ಯಾಗರಾಜರೇ ಪುರಂದರದಾಸರಿಂದ ಎಷ್ಟೊಂದು ಪ್ರಭಾವಿತರಾಗಿದ್ದಾರೆಂದರೆ ತಮ್ಮ ಪ್ರಹ್ಲಾದ ಭಕ್ತಿ ವಿಜಯಂ ಕೃತಿಯಲ್ಲಿ ಪುರಂದರದಾಸರನ್ನು ಬಹಳವಾಗಿ ಹಾಡಿ ಹೊಗಳಿದ್ದಾರೆ. ಅವರ ಆ ಸಂಗೀತದ ಮೇರುಮಟ್ಟಕ್ಕೆ ಇದೊಂದು ನೈಜ ಸಾಕ್ಷಿ ಅಂತಾನೆ ಹೇಳಬಹುದು. ಎಲ್ಲಕ್ಕಿಂತ ಮಿಗಿಲಾಗಿ ದಾಸರ ಸ್ವಂತ ಗುರುಗಳಾದ ಆ ಸಂತ ವ್ಯಾಸತೀರ್ಥರೇ ಪುರಂದರದಾಸರ ಸಾಹಿತ್ಯವನ್ನು ಕಂಡು ಅದನ್ನ ಪುರಂದರೋಪನಿಷತ್ ಅಂತ ಕರೆದ್ರು. ಅಂದರೆ ದಾಸರ ಕನ್ನಡದ ಕೀರ್ತನೆಗಳು ಪವಿತ್ರವಾದ ಉಪನಿಷತ್ತುಗಳಿಗೆ ಸಮಾನವಾದವು ಅಂತ ಅರ್ಥ. ಒಬ್ಬ ಶಿಷ್ಯನಿಗೆ ತನ್ನ ಗುರುವಿನಿಂದ ಸಿಗಬಹುದಾದ ಅತಿದೊಡ್ಡ ಗೌರವ ಅಲ್ವಾ ಇದು? ಈ ಸಂಪೂರ್ಣ ವಿವರಣೆಯನ್ನ ನೋಡಿದ ಮೇಲೆ ನಮ್ಮೆಲ್ಲರ ಮನಸ್ಸಿನಲ್ಲಿ ಮೂಡೋ ಒಂದು ದೊಡ್ಡ ಪ್ರಶ್ನೆ ಎಂದರೆ, ಇಂದಿಗೂ ಸಂಗೀತ ಕಲಿಯಲು ಪ್ರಪಂಚದಾದ್ಯಂತ ಮೊದಲು ಹಾಡುವುದು ಇವರದ್ದೇ ರಾಗಗಳನ್ನಾಗಿರುವಾಗ ಕೇವಲ ಒಂದು ಮೂಗುತಿಯ ಮೂಲಕ ಪರಿವರ್ತನೆಗೊಂಡ ಈ ಸರಳ ಸಂತ ತಾವು ಸಂಪಾದಿಸಿದ್ದ ಆ 9 ಕೋಟಿ ಸಂಪತ್ತಿನಿಂದಲೂ ಖರೀದಿಸಲಾಗದಂತಹ ಶಾಶ್ವತವಾದ ಅಮರತ್ವವನ್ನ ಸಾಧಿಸಿದಾರಲ್ವಾ? ಖಂಡಿತ, ಇದು ನಾವೆಲ್ಲರೂ ಯೋಚಿಸಲೇಬೇಕಾದ ವಿಷಯ. ದಾಸರ ಈ ಅದ್ಭುತ ಕಥೆ ನಮ್ಮೆಲ್ಲರಿಗೂ ಸದಾ ಕಾಲಸ್ಫೂರ್ತಿಯಾಗಲಿ.